ಹಾನೂರು ಗ್ರಾಮ ಪಂಚಾಯಿತಿಗೆ ಉಷಾರಾಣಿ ಎಂ ಅವಿರೋಧ ಅಧ್ಯಕ್ಷೆ. ಶಿಡ್ಲಘಟ್ಟ ತಾಲೂಕಿನ ಹಾನೂರು ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷೆಯಾಗಿ ಉಷಾರಾಣಿ ಎಂ ಅವರು ಅವಿರೋಧವಾಗಿ ಆಯ್ಕೆಯಾದರು ಎಂದು ಚುನಾವಣಾಧಿಕಾರಿ ಜಗದೀಶ್ ಎಚ್ ಘೋಷಣೆ ಮಾಡಿದರು. ಬುಧವಾರ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಚುನಾವಣೆಯಲ್ಲಿ ಎಲ್ಲ ಸದಸ್ಯರ ಒಗ್ಗಟ್ಟಿನ ಬೆಂಬಲದಿಂದ ಈ ಆಯ್ಕೆ ಶಾಂತಿಯುತವಾಗಿ ನಡೆಯಿತು. ಅಧ್ಯಕ್ಷೆಯಾಗಿ ಆಯ್ಕೆಯಾದ ಬಳಿಕ ಮಾತನಾಡಿದ ಉಷಾರಾಣಿ ಎಂ, ನನ್ನ ಮೇಲೆ ವಿಶ್ವಾಸವಿಟ್ಟು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸಿದರು. ತಮ್ಮ ಅವಧಿಯಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡಿ ಸದಸ್ಯರು, ಅಧಿಕಾರಿಗಳು ಹಾಗೂ ಸಾರ್ವಜನಿಕರ ಸಹಕಾರದೊಂದಿಗೆ ಉತ್ತಮ ಆಡಳಿತ ನೀಡುವುದಾಗಿ ಭರವಸೆ ನೀಡಿದರು. ಹಾನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮಣಿ ಉಷಾ ಆದ ನಾನು ಉಳಿದ ಅವಧಿಯಲ್ಲಿ ಆಯ್ಕೆಯಾಗಿದ್ದೇನೆ. ಅವಿರೋಧಕ ಆಯ್ಕೆ ಮಾಡಿದ ನನ್ನ ಎಲ್ಲ ಸದಸ್ಯರ ಮಂಡಳಿಗಳು ಧನ್ಯವಾದಗಳು ಅರ್ಪಿಸುತ್ತೇನೆ ಹಾಗೂ ಉಳಿದ ಅವಧಿಯಲ್ಲಿ ಎಲ್ಲ ಗ್ರಾಮ ಅಭಿವೃದ್ಧಿಯನ್ನು ನನ್ನ ಆದ್ಯತೆಯಲ್ಲಿ ನೀಡುತ್ತೇನೆಂದು ಅಭಿನಂದನೆ ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ಪಿಡಿಒ ಕಾತ್ಯಾಯನಿ ಮಾತನಾಡಿ, ಇದು ಈ ಅವಧಿಯ ಕೊನೆಯ ಅಧ್ಯಕ್ಷರ ಚುನಾವಣೆ ಎಂದರು. ಪಂಚಾಯಿತಿ 4 ಬಾರಿ ಗಾಂಧಿ ಗ್ರಾಮ ಪುರಸ್ಕಾರ ಪಡೆದಿರುವುದು ಹೆಮ್ಮೆಯ ಸಂಗತಿ ಎಂದು ತಿಳಿಸಿ, ಮುಂದಿನ ತಿಂಗಳಲ್ಲಿ ಹೊಸ ಚುನಾವಣೆ ಪ್ರಕ್ರಿಯೆ ಆರಂಭವಾಗಲಿದ್ದು, ಅದಕ್ಕೂ ಮೊದಲು ಪಂಚಾಯಿತಿ ಕಟ್ಟಡ ನವೀಕರಣ ಕಾಮಗಾರಿ ಪ್ರಾರಂಭವಾಗಲಿದೆ ಎಂದರು. ಇವತ್ತು ಹಾನೂರು ಗ್ರಾಮ ಪಂಚಾಯಿತಿಯಲ್ಲಿ ಕೊನೆ ಬಾರಿಗೆ ಅಧ್ಯಕ್ಷ ಎಲೆಕ್ಷನ್ ನಡೀತು. ಸೊ ಈ ಒಂದು ಅಧ್ಯಕ್ಷ ಎಲೆಕ್ಷನ್ ಅಲ್ಲಿ ನಮ್ಮ ಉಷಾಮಣಿ ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಇವರನ್ನ ಆಯ್ಕೆ ಮಾಡಿದಂತಹ ಎಲ್ಲ ಸದಸ್ಯ ಮಂಡಳಿ ಸದಸ್ಯರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ, ಸೊ ಇವರು ಕೂಡ ಇನ್ನು ಉಳಿದ ಅವಧಿಯಲ್ಲಿ ಎಲ್ಲಾ ಸಹಕಾರ ಕೊಟ್ಟಲ್ಲಿ ನಮ್ಮ ಈಗಾಗಲೇ 4 ಬಾರಿ ನಾವು ಗಾಂಧಿ ಗ್ರಾಮ ಪುರಸ್ಕಾರವನ್ನ ನಾವು ಪಡೆದಿರ್ತೇವೆ. ಒಂದು ಗೌರವ ಸಿಕ್ಕಿದೆ. ಸೊ ಇನ್ನೊಂದು ನೆಕ್ಸ್ಟ್ ಎಲೆಕ್ಷನ್ ಒಂದು ತಿಂಗಳಲ್ಲಿ ಅದು ಕಾಲ್ ಆಗತ್ತೆ. ಸೊ ಅಷ್ಟರಲ್ಲಿ ನಮ್ಮ ಬಿಲ್ಡಿಂಗ್ ಕೂಡ ನಾವು ಹೊಸದಾಗಿ ಲಿಫ್ಟ್ ಮಾಡಿದೀವಿ. ಅದನ್ನ ಕಂಪ್ಲೀಷನ್ ಮಾಡ್ತಾ ಓವರ್ ಆಲ್ 5 ವರ್ಷದಲ್ಲಿ ನಾವು ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡಿದೀವಿ ಹಾಗೂ ಅದನ್ನು ಜನ ಮನ್ನಣೆ ಕೂಡ ಸಿಕ್ಕಿದೆ. ಅದಕ್ಕೆ ಸಂದಬೇಕಾದ ಗೌರವನ ನಮ್ಗೆ ಈಗಾಗಲೇ ಹೈಯರ್ ಆಫೀಸರ್ ಇಂದ ಸಿಕ್ಕಿರೋದ್ರಿಂದ ಇನ್ನಷ್ಟು ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಇಲ್ಲಿನ ಸಾರ್ವಜನಿಕರು, ಸದಸ್ಯರು, ಸಿಬ್ಬಂದಿ ವರ್ಗ ಸಹಕಾರ ನೀಡ್ತಾರೆ ಅನ್ನೋ ಒಂದು ಆಶಾಭಾವನೆಯಿಂದ ಅಭಿವೃದ್ಧಿಗೆ ಒಂದು ಸಾಕಾರ, ಅಭಿವೃದ್ಧಿಗೆ ಒಂದು ಸಂಕಲ್ಪವನ್ನ ನಾವು ಇವತ್ತು ಈ ಹೊಸ ವರ್ಷದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊತಾ ಇದ್ದೇವೆ. ಜೈ ಹಿಂದ್. ಉಪಾಧ್ಯಕ್ಷೆ ನೇತ್ರಾವತಿ ಪಿ ಹಾಗೂ ಸದಸ್ಯ ವಿಜೇಂದ್ರ ಮಾತನಾಡಿ, ಉಷಾರಾಣಿ ಎಂ ಅವರ ಆಯ್ಕೆ ಪಂಚಾಯಿತಿ ಅಭಿವೃದ್ಧಿಗೆ ಮತ್ತಷ್ಟು ಬಲ ನೀಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಶಿಕ್ಷಣ, ಆರೋಗ್ಯ, ಕುಡಿಯುವ ನೀರು ಹಾಗೂ ಮೂಲಸೌಕರ್ಯಗಳ ಕ್ಷೇತ್ರಗಳಲ್ಲಿ ನಡೆದಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ಮುಂದುವರಿಸುವ ಸಂಕಲ್ಪವನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಗೊರಮಣಗು ಮೈತ್ರಿ ಲೋಕೇಶ್, ಕನ್ನಡ ಮಾಹಿತಿ, ಶಿಡ್ಲಘಟ್ಟ. ನಾನು ಹಾನೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ 2.5 ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಮ್ಮ ಅವಧಿಯಲ್ಲಿ ಹೊಸದಾಗಿ ನಮ್ಮ ಉಷಾರಾಣಿ ಹಾಗೂ ನನ್ನ ಸ್ನೇಹಿತೆಯಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹಾಗೂ ನಮ್ಮ ಪಂಚಾಯಿತಿಯಲ್ಲಿ ಈಗ ಉಳಿದ ಅವಧಿಗೆ ನಾವು ಇರುವಂತಹ ಕಾಮಗಾರಿ ಕೆಲಸಗಳನ್ನು ನಾವು ಕಾರ್ಯನಿರ್ವಹಿಸಿಕೊಂಡು ಹೋಗುತ್ತೇವೆ. ಹಾಗೂ ಎಲ್ಲ ಸದಸ್ಯರು ಸಹ ನಮಗೆ ಎಲ್ಲಾ ರೀತಿಯ ಸಹಕಾರವನ್ನು ನೀಡ್ತಾ ಇದ್ದಾರೆ. ಹಾಗೂ ನಮಗೆ ಉತ್ತಮ ರೀತಿಯಲ್ಲಿ ಸಹಕಾರ ನೀಡಲು ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಸಹ ಉತ್ತಮ ರೀತಿಯಲ್ಲಿ ಪ್ರೋತ್ಸಾಹ ನೀಡ್ತಾರೆ. ಹಾಗೂ ಈ ಒಂದು ಗ್ರಾಮ ಪಂಚಾಯಿತಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿಕೊಂಡು ಹೋಗ್ಬೇಕು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಮುಂದೆ ಏನ್ ಚಾಲೆಂಜ್ ಇದೆ ಮೇಡಮ್? ಈಗ ನಿಮ್ಮೂರಲ್ಲಿ ನಿಮ್ಗೆ ಯಾವ್ದು ರಿಸೋರ್ಸ್ ಜಾಸ್ತಿ ಅಭಿವೃದ್ಧಿಗೆ ಏನ್ ಕೇಳ್ತಾ ಇದಾರೆ ಜನ? ನಮಸ್ಕಾರ. ಇವತ್ತು ದಿನ 7/1/2026 ಇವತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಚುನಾವಣೆ ಇತ್ತು. ಅದ್ರ ಪರವಾಗಿ ನಮ್ಮ ಉಷಾರಾಣಿ ಎಂ ಅನ್ನೋರು ಆಯ್ಕೆ ಮಾಡಿ, ಎಲ್ಲ ಸದಸ್ಯರು ಒಗ್ಗಟ್ಟಿಂದ ಆಯ್ಕೆ ಮಾಡಿ ಇವತ್ತು ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದೀವಿ. ಏನು ಮುಂದಿನ ಕಾರ್ಯಗಳಿಗೆ ನಡ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ಈಗ ಆಲ್ರೆಡಿ ನಾವು ಎಲ್ಲ ಸಮಿತಿಯಲ್ಲಿ ಎಲ್ಲ ಒಂದೇ ಮನೆ ಥರ ಕೂತ್ಕೊಂಡು ಮುಂದೆ ಏನು 5 ವರ್ಷನ ನಡೆಸ್ಕೊಂಡ್ ಬಂದಿದ್ದೀವಿ. ಆಮೇಲೆ ಜನಪ್ರಿಯ ಶಾಸಕರಾದ BN ರವಿಕುಮಾರ್ ಅಣ್ಣವರು, ನಮ್ಮ ನಾಯಕರಾದ ರವಣ್ಣವರು ಅವ್ರ ನೇತೃತ್ವದಲ್ಲಿ ಮುಂದೂ ಕೂಡ ಇದೇ ಥರ ನಡೆಸ್ಕೊಂಡು ಹೋಗ್ತೀವಿ. ಆಮೇಲೆ ಅವರು ಸಾಕಷ್ಟು ಬೆಂಬಲ ನಮಗೆ ಕೊಟ್ಟಿದ್ದಾರೆ. ನಮ್ಮ ಊರಿಗೆ ಸಾಕಷ್ಟು ಅನುದಾನಗಳು ಕೂಡ ಕೊಟ್ಟಿದ್ದಾರೆ. ಆಮೇಲೆ ಹೊಸ ಬಿಲ್ಡಿಂಗ್ ಆಗಬೇಕಾದ್ರೆ ಇವತ್ತು ಅವರು ಒಂದು ನಿಟ್ಟಿನಲ್ಲೇ ಇವತ್ತು ನಮಗೆ ಹೊಸ ಬಿಲ್ಡಿಂಗ್ ಸ್ಯಾಂಕ್ಷನ್ ಮಾಡ್ಕೊಡೋದಾಗ್ಬೋದು, ಇವತ್ತು ಏನು ಕಾರ್ಯರೂಪಕ್ಕೆ ಬಂದಿರೋದು ಅವರ ನೇತೃತ್ವದಲ್ಲಿ ಪಾಣಿ ಮಾಡಿಕೊಟ್ಟಿದ್ದು ಕೂಡ ರವಣ್ಣವ್ರ ಸೆಷನ್ನಲ್ಲಿ ಇದನ್ನ ಚುಕ್ಕೆ ಪ್ರಶ್ನೆಯಲ್ಲಿ ಹಾಕಿದ ತಕ್ಷಣ ಇದನ್ನ ಸ್ಯಾಂಕ್ಷನ್ ಮಾಡ್ಕೊಡೋದಕ್ಕೆ ಅನುಮತಿ ಕೊಟ್ಟರು. ಆ ಅನುಮತಿ ಕೊಟ್ಟ ಮೇಲೆ ಪಾಣಿ ಕೂತ್ಕೊಂಡು ಇವತ್ತು ನಾವು ಇಲ್ಲಿ ಬುದ್ಧಿ ಪೂಜೆ ಮಾಡಿ ಅವರ ನೇತೃತ್ವದಲ್ಲಿ ಮುಂದಕ್ಕೆ ತಗೊಂಡೋಗ್ತಾ ಇದೀವಿ. ಏನು ಶಿಕ್ಷಣ ಮತ್ತೆ ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಡಬೇಕಂತ ನಮ್ಮ ಶಾಸಕರು ಹೇಳಿದ್ರು. ಅದ್ರ ಪ್ರಕಾರವಾಗಿ ಎಲ್ಲ ಸ್ಕೂಲ್ಸು ಇವತ್ತು 8 ಊರಲ್ಲಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಿದ್ದೀವಿ. ಟಾಯ್ಲೆಟ್ಸ್ ಆಗ್ಬೋದು, ಅಂಗನವಾಡಿಗಳಾಗ್ಬೋದು,
ಆಮೇಲೆ ಇದು ಗ್ರಂಥಾಲಯಗಳಾಗ್ಬೋದು, ಆಮೇಲೆ ಮಾಡ್ಲರ್ ಕಿಚನ್ಸ್ ಆಗ್ಬೋದು, ಎಲ್ಲ ಅವರ ನೇತೃತ್ವ, ಅವರ ಮಾರ್ಗದರ್ಶನದಲ್ಲಿ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಇನ್ನು ಮುಂದೆ ಕೂಡ ಅತ್ಯುತ್ತಮ ಕೆಲಸ ಮಾಡಿ ಮುಂದಕ್ಕೂ ಕೂಡ ಒಳ್ಳೆ ಹೆಸರು ತಗೊಂಡು ಪಂಚಾಯತಿಗೆ ಒಳ್ಳೆ